ಈ ಶಿವಯೋಗ ಸಾಧನೆ ಮಾಡ್ಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಅದೆಲ್ಲ ಗೊತ್ತಾಗುತ್ತೆ. ಈಗ ನೀವು ಹೇಳಿದ್ರಿ ಯಾಕೆ ನಾವು ಬೇರೆ ಬೇರೆ ಕಡೆ ದೇವ್ರನ್ನ ಪೂಜೆ ಮಾಡಾಕತ್ತಿದ್ವಿ, ಎಲ್ಲೋ ಭಯ ಆಗ್ತಿತ್ತು ಅಂತ ನಾವು ಬೇರೆ ಕಡೆ ಈಗ ನೀರನ್ನ ಭೂಮಿನ ನಾವು ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಈಗ ನಮಗೂ ಒಂದೊಂಥರ ಭಯ ಆದಾಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಏನಾರ ಸರಿ ಹೋಗುತ್ತೇನೋ ಅನ್ನೋ ಒಂದು ನಂಬಿಕೆ ಮೇಲೆ ಹೋಗ್ತೀವಿ. ಆ ಥರ ನಂಬಿಕೆಗೂ ಮೂಢನಂಬಿಕೆಗೂ ಭಾಳ ವ್ಯತ್ಯಾಸ ಐತೆ. ಅದಕ್ಕೇನು ಹೇಳ್ತೀರ? ಈಗ ಒಂದು ಯಾವುದೋ 12th ಎಕ್ಸಾಮ್ 10th ಎಕ್ಸಾಮ್ ಇರ್ತೈತಿ, ಆ ಹುಡುಗಿಗೆ ಹೋಗಿ ನೀವು ಒಂದು ದೇವಸ್ಥಾನಕ್ಕೆ ಹೋಗಿ ಏನಾದ್ರು ಅರಾಗಿರ ಕಟ್ಟ 12 ರೌಂಡ್ ಹೊಡಿ ಪಾಸ್ ಆಗಿಬಿಡ್ತಿದ್ರೆ ಅದು ಭಾಳ ಈಸಿ ಅನ್ಸುತ್ತೆ, ಮಾಡಿಬಿಡ್ತೀವಿ. ಅದ ಈ ಇಷ್ಟಲಿಂಗ ಇದು ನಮ್ಮಲ್ಲೇ ದೇವ್ರದನ ಹಿಂಗೆಲ್ಲ ಹೋಗಬೇಡ್ರಿ ಇದು ಹೇಳೋ ಕರೆ ಐತಿ, ಬಟ್ ತಿಳ್ಕೊಳ್ಳೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಈ ಯುವಕರಿಗೆಲ್ಲ ಈ ಆಚರಣೆಗಳು ಭಾಳ ಕಷ್ಟ ಅನ್ಸುತ್ತೆ. ಹೇಳಿದ್ನಲ್ಲ, ಅದು ಸುಲಭ ಮಾರ್ಗ. ಪಾಸ್ ಆಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಹೋಗ್ಬಿಟ್ಟು ಅದು ಮಾಡಿಬಿಟ್ರೆ ಆಗ್ತೀವೋ ಅನ್ನೋ ನಂಬಿಕೆ ಬರ್ತೈತಿ. ಸೊ ಅವ್ರಿಗೆಲ್ಲ ಯುವಕರಿಗೆ ಅಥವಾ ಈಗಿನ ಜನ್ರೇಷನ್ ಅವ್ರಿಗೆ ಇಲ್ಲ ಇದು ಕರೆಕ್ಟು, ಇದೆಲ್ಲ ಮಾಡೋದು ಕರೆಕ್ಟ್ ಅಂತ ಅವ್ರು ಹೇಳ್ಬೇಕಾದ್ರೆ ನೀವೇನಂತ ಹೇಳ್ತೀರಿ? ನೀವು ಹೇಳಿದ್ರಿ ವಚನಗಳು ತುಂಬಾ ಬೀಳ್ತಾವ್ ನಮ್ಮ ಮೇಲೆ ಅಂತ. ನೀವ್ ಯಾವಾಗಿಂದ ವಚನಗಳನ್ನು ಓದಕ್ ಶುರು ಮಾಡಿದ್ರಿ? ನಿಮ್ಮ ಮೇಲೆ ಈ ವಚನಗಳು ಎಷ್ಟು ಪ್ರಭಾವ ಬೀರುದು? ಮೇಡಮ್, ನೀವು ಹೇಳ್ತಾ ಇದ್ರಿ ನಂಬಿಕೆ ಮೂಢನಂಬಿಕೆ ಬಗ್ಗೆ. ಈಗ ನಾವು ಮಾತಾಡೋದಾದ್ರೆ ಈಗ ಬಸವ ತತ್ವದ ಒಂದು ಮದ್ವೆ ಅಂತ ಆಗುತ್ತೆ, ಆಮೇಲೆ ವೈದಿಕ ಮದ್ವೆ. ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಮೇನ್ ನಿಮ್ಗೆ ವ್ಯತ್ಯಾಸ ಅನ್ಸೋದು? ಇದಕ್ಕೆ ಹೆಣ್ಣು ಪ್ರಶ್ನೆ ಮಾಡ್ಬೋದು ಅಂತ, ಅದೇನಾಗುತ್ತಂದ್ರೆ ಹೆಣ್ಣು ಪ್ರಶ್ನೆ ಮಾಡಿ ನಾವು ಭಾಳ ಮಾತಾಡಕತ್ರ ಏನಂತಾರೆ ಜನ ಅಂತಂದ್ರೆ, ಹೆಣ್ಣಂದ್ರ ಸಹನೆ, ಎಲ್ಲ ಹೊಂದ್ಕೊಂಡು ಹೋಗ್ತಾಳ, ಈಗೇನು ಹೊಂದ್ಕೊಳ್ಳೋವಲ್ಲಿ ಎಲ್ಲಾ ಪ್ರಶ್ನೆ ಮಾಡ್ತಾಳೆ, ಎಲ್ಲಾ ಮಾತಾಡ್ತಾಳ ಅನ್ನೋದೊಂದು ಬರುತ್ತೆ. ಅದಕ್ಕೇನು ಹೇಳ್ತೀರಿ ನೀವು? ಕಲ್ಯಾಣ ಮಹೋತ್ಸವ ಬಗ್ಗೆ ಹೇಳಿದ್ರೆ ಈಗ ಬರೋದು, ಈಗ ಗರ್ಭ ಸಂಸ್ಕಾರ ಅಂತ ಮಾಡ್ತಾರೆ, ಅದಕ್ಕೇನಾದ್ರೂ ವೈಜ್ಞಾನಿಕವಾಗಿ ಏನಾದ್ರೂ ಹಿನ್ನೆಲೆ ಇದೆಯಾ? ಯಾಕೆ ಮಾಡ್ತಾರ ಅದನ್ನ? ಅದ್ರ ಬಗ್ಗೆ ಹೇಳೋದಾದ್ರೆ, ಈಗ ನೀವು ಅರಿವು ಬಗ್ಗೆ ಮಾತಾಡಿದ್ರಿ, ಈಗ ನಾವೇನೋ ಉದಾಹರಣೆ ಕೊಡ್ಬೋದು. ಈಗ ಅಕ್ಕಿ ಕಾಳು ನಾವು ಯೂಸ್ ಮಾಡಂಗಿಲ್ಲ ಮದ್ವೆಗೆ, ಯಾಕಂದ್ರೆ ಅದು ತಿನ್ನೋ ವಸ್ತು, ಕಾಲಿಗೆ ಬೀಳ್ತೈತಿ. ಹಂಗೆ ನಾವು ಎಷ್ಟೊಂದು ಹೇಳಿದ್ರು ಈ ನಂಬಿಕೆಗಳು ಭಾಳ ವರ್ಷದಿಂದ ಮಾಡ್ಕೊಂಡ್ ಬಂದಿರ್ತಾರೆ, ಅಥವಾ ಒಂದು ನಂಬಿಕೆ ಇರ್ತೈತಿ. ದೇವಸ್ಥಾನಕ್ಕೆ ಹೋಗೋದಿರ್ಬೋದು, ದೇವ್ರ ನಂಬಿಕೆ ಇರೋದು, ಇವೆಲ್ಲ ನಂಬಿಕೆನ ಸಡನ್ ಆಗಿ ಬಿಡು ಅಂದ್ರೆ ಎಲ್ರಿಗೂ ಆಗಂಗಿಲ್ಲ. ಅರಿವನ್ನ ನಾವು ಮೂಡಿಸ್ಬೇಕು. ಯಾಕೆ ಇದನ್ನ ಮಾಡತ್ತೀವಿ, ಯಾಕೆ ಇದು ಒಳ್ಳೇದು, ಬಸವ ತತ್ವ ಅಂದ್ರೆ ಏನು, ಈ ಅರಿವನ್ನ ಜಾಸ್ತಿ ಮೂಡಿಸೋದಕ್ಕೆ ನಾವು ಏನು ಮಾಡಬೇಕು, ಏನು ಮಾಡಿದ್ರೆ ಜನಕ್ಕೆ ಅರಿವು ಮೂಡ್ತೈತೆ ಅಂತ?